ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಫೋಟೋಗಳನ್ನ ಹಾಕದೇ ಇರೋ ಜನರ ಮನಸ್ಥಿತಿ ಹೇಗಿರುತ್ತೆ? ಬನ್ನಿ ಅದರ ಬಗ್ಗೆ ಒಂದು ಸಣ್ಣ ನೋಟ ನೋಡೋಣ. ಕೆಲವರು ಯಾಕೆ ಆನ್ಲೈನ್ನಲ್ಲಿ ಇಷ್ಟೊಂದು ಸೈಲೆಂಟ್ ಆಗಿರ್ತಾರೆ ಅಂತ ನೀವ್ಯಾವತ್ತಾದ್ರೂ ಯೋಚಿಸಿದಿರಾ? ಗೊತ್ತಾ, ಅವರ ಈ ಆಯ್ಕೆಯ ಹಿಂದೆ ಇರೋದು ಬರೀ ಭಯ ಅಲ್ಲ, ಬದಲಿಗೆ ಅದೊಂದು ದೊಡ್ಡ ಶಕ್ತಿ. ಮೊದಲನೇದಾಗಿ, ಅವರು ಬದುಕೋದಕ್ಕೂ ಮತ್ತೆ ಪ್ರದರ್ಶನ ಮಾಡೋದಕ್ಕೂ ಇರೋ ವ್ಯತ್ಯಾಸವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಅಂದ್ರೆ ಅವರ ಫಿಲಾಸಫಿ ತುಂಬಾನೇ ಸಿಂಪಲ್: ಖುಷಿಯನ್ನ ಅನುಭವಿಸಬೇಕಷ್ಟೇ, ಅದನ್ನ ಜಗತ್ತಿಗೆ ಪ್ರದರ್ಶಿಸಬಾರದು. ಅವರ ಪ್ರಕಾರ ಸಂತೋಷ ಅನ್ನೋದು ಒಳಗಿನಿಂದ ಬರುವಂಥದ್ದು, ಅದು ಬೇರೆಯವರ ಲೈಕ್ಗಳಿಂದ ಸಿಗೋ ಒಂದು ಸರ್ಟಿಫಿಕೇಟ್ ಅಲ್ವೇ ಅಲ್ಲ. ಎರಡನೇದಾಗಿ, ಬೇರೆಯವರ ಜಡ್ಜ್ಮೆಂಟಿಂದ ಸಿಗೋ ಸ್ವಾತಂತ್ರ್ಯ. ಪ್ರತಿಯೊಂದು ಲೈಕ್ಗಾಗಿ, ಕಾಮೆಂಟ್ಗಾಗಿ ಕಾಯೋ ಆ ಡಿಜಿಟಲ್ ಗುಲಾಮಗಿರಿ ಇದೆಯಲ್ಲ, ಅದರಿಂದ ಇವರು ಕಂಪ್ಲೀಟ್ ಆಗಿ ಫ್ರೀ ಆಗಿರ್ತಾರೆ. ಯಾಕಂದ್ರೆ ನಾನಿರೋದಕ್ಕೆ ಬೇರೆಯವರ ಅಟೆನ್ಷನ್ ಬೇಕಿಲ್ಲ ಅನ್ನೋ ಸತ್ಯ ಅವರಿಗೆ ಸ್ಪಷ್ಟವಾಗಿ ಗೊತ್ತಿರುತ್ತೆ. ಕೊನೆಯದಾಗಿ ಮತ್ತು ಬಹುಶಃ ಎಲ್ಲಕ್ಕಿಂತ ಪವರ್ಫುಲ್ ಕಾರಣ ಅಂದ್ರೆ ಅನಾಮಧೇಯತೆಯಲ್ಲಿ ಸಿಗುವ ನೆಮ್ಮದಿ. ಬೇರೆಯವರನ್ನ ಮೆಚ್ಚಿಸಬೇಕು ಅನ್ನೋ ಪ್ರೆಷರ್ ಇಲ್ಲದಿದ್ದಾಗ ಸಿಗುವ ಆಂತರಿಕ ಶಾಂತಿ ಇದೆಯಲ್ಲ, ಅಬ್ಬಾ, ಅದು ನಿಜಕ್ಕೂ ಅಮೂಲ್ಯ. ತಮ್ಮ ಖುಷಿಗೆ ಬೇರೆಯವರ ವ್ಯಾಲಿಡೇಷನ್ ಬೇಕೇ ಬೇಕು ಅಂತೇನಿಲ್ಲ ಅಂತ ಇವರಿಗೆ ಗೊತ್ತಿರುತ್ತೆ. ಅದಕ್ಕೆ ನೋಡಿ ಅವರು ಹೆಚ್ಚು ಶಾಂತವಾಗಿ, ಸ್ಟೇಬಲ್ ಆಗಿರ್ತಾರೆ. ಸೊ ಕೊನೆಗೆ ಪ್ರಶ್ನೆ ಇಷ್ಟೇ: ನೀವು ಸೋಷಿಯಲ್ ಮೀಡಿಯಾ ಬಳಸ್ತಾ ಇದ್ದೀರೋ ಅಥವಾ ಅದು ನಿಮ್ಮನ್ನ ಬಳಸ್ಕೊಳ್ತಾ ಇದೆಯೋ?